ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಗುಡಿ ಆಲಂಬಗಿರಿ ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯಗಳಾಗಿದ್ದು, ಇಂತಹ ದೇವಾಲಯ ಸಮೀಪದಲ್ಲಿರುವ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ರಸ್ತೆ ಹೊಂದಿಕೊಂಡಿರುವ ಜಾಗದಲ್ಲಿ ಇದೀಗ ರಾಶಿ ರಾಶಿ ನಾಗರಕಲ್ಲುಗಳು ಪತ್ತೆಯಾಗಿರುವುದು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲು ಗ್ರಾಮಸ್ಥರಿಗೆ ಅಚ್ಚರಿ ಮತ್ತು ಗಾಬರಿಯಾಗಿದೆ. ಆಲಂಬಗಿರಿ ಗ್ರಾಮದ ಹೆಗ್ಗಡಿ ಮುನಿಯಪ್ಪ ಕುಟುಂಬದವರು ಆಲಂಬಗಿರಿ ಮುರುಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ ನಾಗರಕಲ್ಲುಗಳಿವೆ. ನಾಗರ ಪಂಚಮಿ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದರು. ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ಸದರಿ ನಾಗರಕಲ್ಲುಗಳಿಗೆ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದು ನಿಲ್ಲಿಸಿದರು. ಇತ್ತೀಚೆಗೆ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಕೇಳುವವರ ಮೊರೆ ಹೋದಾಗ, ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರಕಲ್ಲುಗಳಿಗೆ ಪೂಜೆ ಮಾಡುತ್ತಿದ್ದರು. ಇದೀಗ ಆ ಕಲ್ಲುಗಳಿಗೆ ಪೂಜೆ ನಿಲ್ಲಿಸಿದ್ದು, ಕೂಡಲೇ ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸೂಚಿಸಿದರು. ದಿವಂಗತ ಹೆಗ್ಗಡಿ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು, ಗಿರೀಶ್, ಅಶೋಕ್ ಮತ್ತಿತರರು ಸದರಿ ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಸೋಮವಾರ ಬಂದಾಗ, ನಾಗರಕಲ್ಲುಗಳು ರಸ್ತೆಯ ಪಕ್ಕದಲ್ಲಿರುವುದರಿಂದ ಮುಚ್ಚಿ ಹೋಗಿರುವ ನಾಗರಕಲ್ಲುಗಳನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಸದರಿ ನಾಗರಕಲ್ಲುಗಳು ಸುತ್ತಮುತ್ತಲು ಗುಂಡಿ ತೆಗೆದಾಗ ಹಲವು ನಾಗರಕಲ್ಲುಗಳು ಸಿಕ್ಕಿವೆ. ಕೂಡಲೇ ಮತ್ತಷ್ಟು ಗುಂಡಿ ತೆಗೆದಾಗ ಮತ್ತಷ್ಟು ನಾಗರಕಲ್ಲುಗಳು ಸಿಕ್ಕಿದ್ದವು. ರಾತ್ರಿಯ ಪರಿಣಾಮ ವಾಪಸ್ ಬಂದಾಗ ಮಂಗಳವಾರ ಬೆಳಗ್ಗೆ ಮತ್ತೆ ಗುಂಡಿ ತೆಗೆದಷ್ಟು ವಿಧ ವಿಧ ಆಕೃತಿಯ 100 ಹೆಚ್ಚು ನಾಗರಕಲ್ಲುಗಳು ದೊರೆತಿವೆ. ಇನ್ನು ಈ ವಿಷಯ ತಿಳಿದಂತೆ ಸೋಮವಾರ ಮತ್ತು ಮಂಗಳವಾರ ಬೆಳಗ್ಗೆ ಆಲಂಬಗಿರಿ ಮುರುಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ 100 ಮಂದಿ ನಾಗರಕಲ್ಲುಗಳು ಸಿಕ್ಕಿರುವ ಜಾಗಕ್ಕೆ ಆಗಮಿಸಿ ವೀಕ್ಷಿಸುತ್ತಿದ್ದಾರೆ. ಸದರಿ ನಾಗರಕಲ್ಲುಗಳನ್ನು ಕಂಡು ಗಾಬರಿಯಾದ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ನಮ್ಮ ಹೆಸರು ಅಶೋಕ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಬಗಿರಿ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಾಗರಿಕ ತಳಿ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಅಟ್ಕೊಂಡ್ಬರ್ತಾ ಇದ್ವಿ. ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದ ನಾವು ಈ ಒಂದು ಪುರಾತನ ಕಾಲದಿಂದ ಮಾಡ್ಕೊಂಬರ್ತಾ ಇದ್ವಿ. ಅದೇ ರೀತಿಯಾಗಿ ಈ ವರ್ಷನೂ ಮಾಡೋದಕ್ಕೆ ನಮಗೆ ಇದು ಮಾಡ್ತಾಯಿದ್ರು. ಆದರೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ, ಈ ಒಂದು ನಾಗರ ತಳಿ ಹತ್ಬೇಕಾದ್ರೆ ಕೆಲವೊಂದು ಇದಿರ್ತವೆ ನಿಷ್ಠೆಗಳು, ಅವುಗಳನ್ನು ಪಾಲನೆ ಮಾಡ್ಕೊಂಡು ಹಟ್ಬೇಕಾಗಿತ್ತು. ಇದೇ ರೀತಿಯಾಗಿ ಏನಪ್ಪ ಮಾಡ್ತಾಯಿದ್ವಿ ಅಂತಂದರೆ, ಯಾರು ನಾವು ನಾಗರ ತಳಿ ಹಟ್ಬೇಕಾದ್ರೆ ಆ ವರ್ಷ ನಮ್ಮ ಮನೆಯಲ್ಲಿ ಯಾರು ಸತ್ತಿರಬಾರ್ದು. ಉಗಾದಿ ಹಬ್ಬದಿಂದ ಉಗಾದಿ ಹಬ್ಬದ ಒಳಗಡೆ ಯಾರು ಸಾವನ್ನಪ್ಪಿರಬಾರ್ದು. ಅದೇ ರೀತಿಯಾಗಿ ಯಾವುದೇ ಒಂದು ಹೆಣ್ಮಗು ದೊಡ್ಡದು ಅಂತ ಹೇಳ್ತಾರಲ್ಲ, ಮೆಜಾರಿಟಿ ಆಗಿರಬಾರ್ದು ಎನ್ಬೋದಾಗಿ ಆ ವರ್ಷ ಮಾತ್ರ ಎರಡು ಯಾವಾಗ ಆಗಿರೋದಿಲ್ಲ, ಮತ್ತು ಮುಟ್ಟು ಅನ್ನೋದು ಯಾವುದೋ ಒಂದು ಏನೋ ನಮ್ಗೆ ಇದಾಗಿರೋದಿಲ್ಲ, ಆ ವರ್ಷ ಮಾತ್ರ ಈ ಒಂದು ನಾಗರ ತಳಿಯನ್ನು ನಾವು ಹೊಡ್ತಾ ಇರ್ತವೆ. ಆ ಒಂದು ಇದು ಇಟ್ಕೊಂಡು ಅದೇ ರೀತಿಯಾಗಿ ಎಲ್ಲರೂ ಇದಕ್ಕೆ ಪೂಜೆ ಮಾಡೋಂಗಿಲ್ಲ. ಮದುವೆ ಆಗದಿದ್ದ ಮಗು, ಒಂದು ಗಂಡು ಮಗುಗೆ ನಾವು ಒಂದು ಎಲ್ಲ ಕುಟುಂಬದಸ್ಥರು ಸೇರಿ ಒಂದು ಮಗುಗೆ ಮಾತ್ರ ನಾವು ಪೂಜೆಯನ್ನು ಅರ್ಪಿಸಿರ್ತೀವಿ. ಅವರೇ ಬಂದು ಇದಕ್ಕೆ ನಾಗರ ತಳಿ ಹಟ್ಬೇಕಾಗಿತ್ತು. ಅದೇ ರೀತಿಯಾಗಿ ಈ ವರ್ಷ ಯಾವುದೇ ರೀತಿಯಾದಂಥ ಒಂದು ದೇವರು ಭಗವಂತ ನಮಗೆ ಒಂದು ಅಂಥವು ಇವನ್ನು ಕೊಟ್ಟಿರಲಿಲ್ಲ. ಆದರೆ ಈ ವರ್ಷ ನಾವು ಗಣೇಶನ ಹಬ್ಬ ಚತುರ್ಥಿಗೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದಿದ್ದು. ಹತ್ರ ಬಂತು, ನಾವು ಇದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ಮಾಡೋಣ, ಈ ಸರಿ ನಾಗರ ತಳಿ ಹಟ್ಟೋಣ, ದೇವ್ರು ನಮ್ಗೆ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿ ನಾವು ಮಾಡ್ತಾ ಇದ್ರಿಂದ ಬಂದು ನಮ್ಮ
ಅದೇ ರೀತಿಯಾಗಿ ನಮ್ಮವರು ಎಲ್ಲ ಬಂದ್ವಿ, ಊರ ಈ ಕಡೆ ಎಲ್ಲ ಬಂದಾಗ ಇದೆಲ್ಲ ಮುಚ್ಕೊಂಡಿತ್ತು, ಯಾರಿಗೂ ಗೊತ್ತಿಲ್ಲ, ಇದು ಸ್ವಲ್ಪ ಕಾಣಿಸ್ತಾ ಇತ್ತು. ಹೋಗೋರ್ಗು ಬರೋರು ಕೂಡ ಇಲ್ಲಿ ನಾಗರಕಲ್ಲು ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ಬಂದು ನೋಡಿದ್ರೆ ನಮ್ದು ಐತಾ ಇಲ್ಲ ಅಂದ್ಬಿಟ್ಟು ಹುಡ್ಕೊಂಡು ಬಂದರೆ ಇಲ್ಲಿ ಎಲ್ಲ ಗಿಡಗಳಲ್ಲಿ ಮುಚ್ಕೊಂಡಿತ್ತು. ಬಂದು ಆಮೇಲೆ ಗಿಡಗಳೆಲ್ಲ ಕಿತ್ಬಿಟ್ಟು ಸ್ವಲ್ಪ ಬೊಂಬೆಗಳು ದೇವರು ನಾಗರಗಳು ವಿಗ್ರಹಗಳು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಸ್ವಾಮಿನ ಕೇಳ್ಬಿಟ್ಟು ನಾವು ಇದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸಮಯ ಇದನ್ನ ಅಗಲ ಇಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಸಿಮೆಂಟ್ ಹಾಕ್ಕೊಂತೀವಿ, ಮಾಡ್ಕೋಬೋದ ಅಂತ ಕೇಳಿದಾಗ ಈ ಊರಿನ ಸ್ವಾಮಿಗಳು ಏನಂತ ಹೇಳಿದ್ರು ಅಂತಂದರೆ ಸಿದ್ಲಿಂಗ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೋಡ್ಬಿಟ್ಟು, ಅಪ್ಪ ಏನಿಲ್ಲ ಸುಮ್ಮನೆ ಹಂಗೆ ತೆಗೆದ್ಬಿಟ್ಟು ನೀವೆಲ್ಲ ಸುತ್ತು ಒಂದು 2 ಅಡಿ ಓಡಾಡ್ಕೊಳ್ಳೋದಕ್ಕೆ ಪ್ರದಕ್ಷಿಣೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದೇ ರೀತಿಯಾಗಿ ಆ ಥರ ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಸುತ್ತು ಮಾಡಕ್ಕೆ ಬಂದ್ವಿ. ಒಂದು 3 ಕಲ್ಲು ಇದ್ದಿದ್ದು ನಮಗೆ 1 ಕಲ್ಲು ಸಿಕ್ತು. ಮತ್ತು ಅದ್ರ ಜೊತೆ ಆ ಸಮಯ 4 ಕಲ್ಲು ಸಿಕ್ಕಿದೆ ಅಂತಂದರೆ, ಇಲ್ಲಪ್ಪ ಅದು 5 ಕಲ್ಲು ಇರುತ್ತೆ ನೋಡ್ರಿ ಅಂತಂದ್ರು. 5 ಕಲ್ಲು ಅಂದರೆ ಇನ್ನೊಂದು ಕಲ್ಲು ಸಿಕ್ತು. 5 ಕಲ್ಲು ಅಂತ ಹೇಳ್ಬಿಟ್ಟು ಇನ್ನೂ 2 ಕಲ್ಲು ಸಿಕ್ಕಿದ್ವು. 6 ಕಲ್ಲು ಆಯಿತು. 6 ಕಲ್ಲು ಸಮಯ ಅಂದರೆ 7 ಕಲ್ಲು ಇರುತ್ತೆ ನೋಡಿ ಅಂತ ಹೇಳಿದ್ರು. 9 ಕಲ್ಲು ಇರುತ್ತೆ ಅಂತ ಅಂದರು. 9ಗೆ ನಾವು ಹಂಗೆ ಆಗೈತೆ 21 ಇರುತ್ತೆ ಬಿಡು ಅಂತ ನಾವೇ ಅನ್ಕೊಂಡಿದ್ವಿ. ಮತ್ತು 12 ಗಂಟೆವರೆಗೂ ಸೋಮವಾರ 12 ಗಂಟೆ ಒಳಗಡೆ 45 ಕಲ್ಲು ಸಿಕ್ಕಿತ್ತು. ಎಲ್ಲ ಒಂದು ಕಲ್ಲು ಮೇಲೆ ಇದ್ದಂಥ ವಿಗ್ರಹ, ಒಂದು ಕೆತ್ತನೆ ಇನ್ನೊಂದು ಕಲ್ಲದ ಮೇಲೆ ಇಲ್ಲ. ಪ್ರತಿಯೊಂದು ಇವಾಗ ಎಷ್ಟು ಕಲ್ಲು ತೆಗ್ದಿದ್ದೀವೋ ಅಷ್ಟು ಕಲ್ಲದ ಮೇಲೂ ವಿಚಿತ್ರವಾಗೇ ಇರುತ್ತದೆ. ಎಲ್ಲ ಒಂದೊಂದು ಚೇಂಜಸ್ಸೇ ಕಾಣಿಸ್ತಾ ಇರುತ್ತೆ. ಆ ಥರ ಮಾಡಿ ಪುರಾತನ ಕಾಲದಲ್ಲಿ. ಅದು ಈ ವರ್ಷದಲ್ಲ, ಇನ್ನೂ ವರ್ಷದಲ್ಲ. ನಮ್ಮ ತಾತ 100 ವರ್ಷವಾಗಿ ಮೊನ್ನೆನೇ ತೀರ್ಕೊಂಡಿದ್ರು. ಅವ್ರು ಕೂಡ ಗೊತ್ತಿಲ್ಲ, ಅವರು 3 ಅಂತ ಹೇಳ್ತಾ ಇದ್ರು ನಮಗೆ. ಅಂದರೆ 100 ವರ್ಷ ಅಂತಂದರೆ ಅವ್ರಿಗೂ ಗೊತ್ತಿಲ್ಲ, ಅವರಿಂದ ಇರೋರ್ಗು ಅವ್ರಿಗೂ ಗೊತ್ತಿರೋದಿಲ್ಲ. ಹಾಗೆ ಇದು 400 ವರ್ಷ, ಒಂದು 500 ವರ್ಷ ನಮ್ಗೆ ಗೊತ್ತಿಲ್ಲ, ಇಲ್ಲ 1000 ವರ್ಷನೇ ಆಗಿದೆಯೇನೋ ಗೊತ್ತಿಲ್ಲ. ಈಗ ನಾವು ಅದನ್ನು ಇದು ಮಾಡೋಕ್ಕೆ ಬರ್ತಾ ಇವಾಗ ನೆನ್ನೆ ನಾವು ಮಾಡ್ತಾಯಿದ್ರೆ ಆಮೇಲೆ ನಾವು ಸುಮ್ಮನೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರನ್ನೆಲ್ಲ ಒಂದು ಸರಿ ಹೋಗ್ಬಿಟ್ಟು ಎಲ್ಲ ಮೆಸೇಜ್ ಮುಟ್ಟಿಸ್ಬಿಟ್ಟು ಕರ್ಕೊಂಬಂದ್ವಿ. ಅವರೆಲ್ಲ ನೋಡಿದೆ, ಸ್ವಾಮಿಗಳು ಬಂದಿದ್ರು. ಆಮೇಲೆ ತೆಗೀರಪ್ಪ ನೀವು, ಎಷ್ಟು ಒಂದು ಬಿಡಬೇಡ್ರಿ ಒಳಗಡೆ ಭೂಮಿಯಲ್ಲೇ, ಯಾಕಂತಂದ್ರೆ ಮುಚ್ಕೊಂಡೋಗಿರುತ್ತೆ. ಎಲ್ಲ ನಿಲ್ಲಿಸ್ಬಿಟ್ಟು ಪೂರ್ವ ಮುಖ ಮಾಡಿಬಿಟ್ಟು ಎಲ್ಲ ನಾಗರಕಲ್ಲುಗಳನ್ನು ಪೂರ್ವ ಮುಖದಲ್ಲಿ ಮಾಡಿಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಜೋಡಣೆವಾಗಿ. ಎಲ್ಲ ಕಾಲು ಕೆಳಗಡೆ ಇರ್ತವೆ, ತುಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಈ ಬೇರೆ ಕಲ್ಲು ಒಂದು ಸಿಕ್ಕಲಿಲ್ಲ. ಅದ್ರ ಪಕ್ಕದಲ್ಲಿರೋ ಕಲ್ಲೇ ನಾಗರಕಲ್ಲು, ಅದ್ರ ಪಕ್ಕದಲ್ಲಿರೋ ಕಲ್ಲೇ ನಾಗರಕಲ್ಲು, ಈ ಥರ ಸಿಗ್ತಾನೆ ಇತ್ತು. ಆಮೇಲೆ ಗ್ರಾಮಸ್ಥರೆಲ್ಲ ಬಂದು ಅದನ್ನು ಅವರೇ ಎಲ್ಲ ಇದು ಮಾಡಿಬಿಟ್ಟು ಅವರು ಏನಪ್ಪ ಇದು ಅದ್ಭುತ ಅಂತ ಹೇಳ್ಬಿಟ್ಟು, ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅವರೇ ಕಂಗಾಲಾಗಿ ಇಲ್ಲಿಯವರು ಎಲ್ಲ ಬಂದಿದ್ದ ಎಲ್ಲರೂ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತವ್ರೆ. ಇವು ನೆನ್ನೆ ಒಂದು 95ವರೆಗೂ ಸಿಕ್ಕಿದ್ವು, ಇವತ್ತೊಂದು 30 ಸಿಕ್ಕಿವೆ, ಇನ್ನೂ ಆಗಿತಾ ಇದ್ದೀವಿ. ಇನ್ನೆಷ್ಟು ಸಿಗ್ತಾವೆ ಲಾಸ್ಟ್ವರೆಗೂ ಗೊತ್ತಾಗೋದಿಲ್ಲ. ಒಳ್ಳೆ ವಿಗ್ರಹಗಳೆಲ್ಲ ಸಿಕ್ಕಿವೆ. ಮತ್ತು ಪ್ರತಿಯೊಂದು ಕಲ್ಲು ಮೇಲೂ ಒಂದೊಂದು ವಿಚಿತ್ರವಾದಂಥ ನಾಗರಗಳಿವೆ. ಅದೇ ರೀತಿಯಾಗಿ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸಾಯಂಕಾಲ ನಾವು ಎಲ್ಲ ತೀರ್ಮಾನ ತಗೊಂಡು ಇದನ್ನೇನು ಮಾಡಬೇಕು, ಮುಂದೆ ಏನು ಕಾರ್ಯಾಚರಣೆ ಮಾಡಬೇಕು, ಯಾರನ್ನು ವಿಚಾರಿಸಬೇಕು ಅನ್ನೋದನ್ನ ಎಲ್ರಿಗೂ ಮೆಸೇಜ್ ಮುಟ್ಟಿಸಿ ನಾಳೆ ಸಾಯಂಕಾಲ ನಮ್ಮೂರು ದೇವಸ್ಥಾನ ಹತ್ರಕ್ಕೆ ಎಲ್ರಿಗೂ ಬರೋದಕ್ಕೆ ಹೇಳ್ಬಿಟ್ಟು ಅವ್ರನ್ನ ಮುಖಾಂತರ ನಾವು ಈ ಒಂದು ಕಾರ್ಯಾಚರಣೆ ಮಾಡೋಣ. ಎಲ್ಲರೂ ಏನು ಹೇಳ್ತಾರೋ ಆ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ವಿ. ಎಲ್ಲ ನಮ್ಮ ಗ್ರಾಮಸ್ಥರು ಸುತ್ತಪಟ್ಟು ಎಲ್ಲ ಗ್ರಾಮಸ್ಥರೆಲ್ಲ ಬಂದು ಇದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲ ಬರ್ತಾರೆ, ಎಲ್ರಿಗೂ ವಿಚಾರ ಮುಟ್ಟಿಸ್ತೀವಿ. ಸಾಯಂಕಾಲ ಎಲ್ಲ ಡಿಸೈಡ್ ತಗೊಂಡು ನಾವು ಇದು ಮಾಡ್ಬಿಟ್ಟು ಏನು ಮಾಡಬೇಕು, ಇಲ್ಲೇ ಕಟ್ಟೆ ಮೇಲೇ ಒಂದು ಸ್ಟೆಪ್ ಮಾಡಿಬಿಟ್ಟು ಒಂದು ಎಲ್ಲನ್ನ ಪೂಜೆ ಮಾಡೋದು, ಪ್ರತಿಷ್ಠಾಪನೆ ಮಾಡೋಣ. ಇಲ್ಲ ಅಂತಂದರೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರುವಂಥ ಜ್ಞಾನಿಗಳು ಇರ್ತಾರೆ, ಅವ್ರನ್ನೆಲ್ಲ ದೊಡ್ಡ ಹಿರಿಯ ವ್ಯಕ್ತಿಗಳಿರ್ತಾರೆ, ಅವ್ರನ್ನೆಲ್ಲ ಕೇಳಿ ವಿಚಾರಿಸಿ ಊರಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಧನ ಧಾನ್ಯ ಎಲ್ಲವನ್ನು ನೀಡುವಂತೆ ಆ ಯಮ್ಮನಲ್ಲಿ ನಾವು ಬೇಡ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ವಿ. ಈವರೆಗೂ ನಮ್ಗೆ ಆ ಯಮ್ಮನ ಏನು ತೊಂದರೆ ಕೊಟ್ಟಿಲ್ಲ. ಆ ಯಮ್ಮನ ಏನು ಮಾಡಿದ್ರೆ ನಾವು ತೆಗಿಯೋಕೆ ಹೋದ್ರೆ ಈಸಿಯಾಗಿ ಆಚೆ ಕೈಗೆ ಸಿಗ್ತಾ ಇದ್ದಾಳೆ. ಮಗು ಥರನೇ ಏನು ನಾವೇನು ಕಷ್ಟ ಬಿದ್ದು ಇಷ್ಟು ತೆಗಿಬೇಕಾದ್ರೇನು ಸುಮ್ಮನೆ ತಮಾಷೆ ಆಗೋದಿಲ್ಲ. ಸ್ವಲ್ಪ ಸುಮ್ಮನೆ ಹೆಂಗಂದ್ರೆ ಸಾಕು, ಆ ಯಮ್ಮನೆ ನಮ್ಮ ಕೈಯಲ್ಲಿ ಬಂದು ಬೀಳ್ತಾ ಇದ್ದಾಳೆ. ಬಂದು ನಾವು ತೆಗೆದಾಗ ಇಲ್ಲಿ ಆಚೆ ಇರ್ತಾ ಇದ್ದೀವಿ. ಏನು ನಮಗೇನು ತೊಂದರೆ ಇಲ್ಲ. ಯಮ್ಮನು ನಮಗೆ ಅದೇ ಧೈರ್ಯ ಕೊಟ್ಟು ಎಲ್ಲ ಊರನ್ನೆಲ್ಲ ಕಾಪಾಡಿಕೊಂಡು ಎಲ್ರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು, ಶಾಂತಿ ಭಾಗ್ಯ ಕೊಟ್ಟು, ಧನ ಭಾಗ್ಯ, ಧಾನ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಅಯ್ಯಮ್ಮನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಬೇಡ್ಕೊಂತ ಅಯ್ಯಮ್ಮನ ಒಂದು ಕಾರ್ಯ ಏನು ನೆರವೇರಿಸ್ಕೋಬೇಕೋ ಎಲ್ಲರ ಮನಸ್ಸಲ್ಲಿ ತುಂಬಿ, ಊರು ಗ್ರಾಮಸ್ಥರಲ್ಲಿ ತುಂಬಿ ಅಯ್ಯಮ್ಮನ ಒಂದು ದಾರಿ ತಗೊಂಡ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ.